ಯುಗಾದಿ ಹಬ್ಬಕ್ಕೆ ಹೋಳಿಗೆ ಮಾಡದೆ ಹೋದರೆ ಹಬ್ಬ ಕಂಪ್ಲೀಟ್ ಅಂತಲೇ ಅನಿಸಲ್ಲ. ಹೋಳಿಗೆ ಮಾಡೋದು ಹೇಗೆ ಅಂತ ಹೇಳ್ತೀನಿ ಬನ್ನಿ. ತೊಗರಿಬೇಳೆನ ಫಸ್ಟು ನೀಟಾಗಿ ತೊಳ್ಕೊಂಡು ಇದನ್ನು 1 kg ಅಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ನಾನು. ತೊಳ್ಕೊಂಡು ನೀರನ್ನ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಹೆಂಗೆ ಬೆಂದಿದೆ ಇಲ್ವಾ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಒಂದು ಸ್ವಲ್ಪ ಬೇಳೆ ತೊಗೊಂಡು ನೋಡಿದಾಗ ಅದು ಸಾಫ್ಟಾಗಿ ಈ ಥರ ಬೆಂದಿರಬೇಕು. ಬೆಂದಮೇಲೆ ಸ್ವಲ್ಪ ತಣ್ಣದ ಮೇಲೆ ಆ ನೀರನ್ನೆಲ್ಲ ಬಸ್ಕೊಳ್ಳಿ. ಅದು ಆ ನೀರಿಂದ ನೀವು ಸಾರು ಮಾಡ್ಬೋದು. ಬೇಳೆ ನೀರಿಂದ ಸ್ವಲ್ಪ ಬೇಳೆ ಹಾಕಿ ಆನಂತರ ನಾನು ಮೈದಾ ಹಿಟ್ಟು ಅರ್ಧ ಕೆ ಜಿ ಚಿರೋಟಿ ರವೆ, ಆಮೇಲೆ ಅರಿಶಿನ ಪುಡಿ ಸ್ವಲ್ಪ ಒಂದು ಅರ್ಧ ಸ್ಪೂನಿಂದ 1 ಸ್ಪೂನಷ್ಟು, ಆಮೇಲೆ ರುಚಿಗೆ ತಕ್ಕಷ್ಟು ಒಂದು ಚಿಕ್ಕ ಸ್ಪೂನಷ್ಟು ಉಪ್ಪು, 1 ಲೋಟ ನೀರು ಸ್ವಲ್ಪ ಹಾಕಿ ಕಲಿಸ್ಕೊಂಡು ಇದನ್ನು ಸ್ವಲ್ಪ ನೆನೆಯಕ್ಕೆ ಬಿಡಿ. ಆನಂತರ ನೆನೆದ ಮೇಲೆ ಒಂದು ಒದ್ದೆ ಬಟ್ಟೆನ ತೆಳು ಬಟ್ಟೆನ ಮುಚ್ಚಿಟ್ಬಿಟ್ಟು ಮತ್ತು 1 ಬೌಲಷ್ಟು ಅಥವಾ ಒಂದು ದೊಡ್ಡ ಸೌಟಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನ ನಾದಬೇಕು. ನಾದೋದ್ರಿಂದ ನಿಮಗೆ ಕಣಕ ಚೆನ್ನಾಗಿ ಬರುತ್ತೆ. ಈ ಕಣಕ ರೆಡಿ ಆಗುತ್ತೆ. ಅದನ್ನು ಹಾಗೇ ಮುಚ್ಚಿಡಿ. 1 ತೆಂಗಿನಕಾಯಿ, 1 kg ಬೆಲ್ಲ ತೊಗೊಳ್ಳಿ 1 kg ಬೇಳೆಗೆ. ಅನಂತರ ಬೆಂದಿರತಕ್ಕಂತಹ ಬೇಳೆನ ಆ ಬೆಲ್ಲ ಪುಡಿ ಮಾಡಿರೋ ಬೆಲ್ಲಕ್ಕೆ ಹಾಕಿ ಮತ್ತು 1 ತೆಂಗಿನಕಾಯಿ ತುರ್ಕೊಂಡಿರೋದನ್ನು ಹಾಕ್ಕೊಂಡು ನನಗೆ ಈ ಪಾತ್ರೆ ತುಂಬ ಅನ್ನಿಸ್ತು, ಹಾಗಾಗಿ 2 ಪಾತ್ರೆಗೆ ಹಾಕಿ ಇದನ್ನು ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿ ನೀರೆಲ್ಲ ಆರ್ಕೊಳ್ಳುತ್ತೆ. ನಂತರ ಇದಕ್ಕೆ ಏಲಕ್ಕಿ ಪುಡಿ ಹಾಕೋದ್ರಿಂದ ಹೋಳಿಗೆ ಗಮ್ ಅನ್ನುತ್ತೆ. ಮಿಕ್ಸಿ ಅಥವಾ ಬ್ಲೆಂಡರ್ನಲ್ಲಿ ತಣ್ಣದ ಮೇಲೆ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಕಣಕನೂ ರೆಡಿಯಾಗಿದೆ, ಹೂರಣನೂ ರೆಡಿಯಾಗಿದೆ. ಬಾಳೆ ಎಲೆ ಅಥವಾ ಹೋಳಿಗೆ ಪೇಪರ್ ಬರುತ್ತೆ, ಯಾವುದ್ರಲ್ಲಿ ಬೇಕಾದರೂ ನೀವು ಮಾಡ್ಬೋದು. ಹೋಳಿಗೆ ಪೇಪರ್ ಮೇಲೆ ಬೇಕಾದರೆ ತೆಳುವಾಗಿ ಲಟ್ಟಿಸ್ಬೋದು ಅಥವಾ ತಟ್ಬೋದು. 2 ರೀತಿಯೂ ಮಾಡ್ಕೋಬೋದು, ನಿಮ್ಗೆ ಯಾವುದು ಈಸಿ ಅನಿಸುತ್ತೋ. ಈ ಕಣಕ ಈ ಥರ ಮಾಡಿಕೊಂಡು ಇದರಲ್ಲಿ ಹೂರಣನ ತುಂಬಿ ಇದನ್ನು ನಾನು ಬಾಳೆ ಎಲೆ ಮೇಲೆ ತಟ್ಟಿದೆ ಅಥವಾ ನೀವು ಹೋಳಿಗೆ ಪೇಪರ್ ಮೇಲೆ ಲಟ್ಟಿಸ್ಬೋದು. ಲಟ್ಸೋದ್ರಿಂದನೂ ಚೆನ್ನಾಗಿ ಇನ್ನೂ ತೆಳ್ಳಗೆ ಬರುತ್ತೆ. ಈ ರೀತಿ ಹೋಳಿಗೆ ರೆಡಿ ಆಯಿತು. ಇದನ್ನು ನೀವು ಸ್ವಲ್ಪ ತೆಕ್ಕೊಂಡು ಆರಿದ ಮೇಲೆ ಮಡಿಸಿ, ಸ್ವಲ್ಪ ತುಂಬ ಬಿಸಿ ಇರುವಾಗ ಒಂದ್ರ ಮೇಲೆ ಒಂದು ಹಾಕಕ್ಕೆ ಹೋಗಬೇಡಿ. ಇದು ಫಸ್ಟ್ ಹೋಳಿಗೆ ಆಗಿರೋದ್ರಿಂದ ಸ್ವಲ್ಪ ಹರ್ಕೊಳ್ತು, ಆಮೇಲೆ ಚೆನ್ನಾಗಿ ಬಂತು. ಈ ಥರ ಹೋಳಿಗೆ ಮಾಡಿದ್ರೆ ಇದನ್ನ ತುಪ್ಪದ ಜೊತೆ ತಿಂದರೆ ಚೆನ್ನಾಗಿರುತ್ತೆ. ಹ್ಯಾಪಿ ಯುಗಾದಿ ಎಲ್ಲರಿಗೂ.